श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमधुरं भजे तापत्रयापहम्। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्. ಭಗವಂತನ ಸೃಷ್ಟಿದ ಬಗ್ಗೆನೇ ವಿವರಣೆ ಕೊಡುತ್ತೇಳೆ. ಪ್ರಜಾಪತೀನ್ ಮನೋನ್ ದೇವಾನ್ ಋಷೀನ್ ಪಿತೃಗಣಾನ್ ಕೃತಕ್ ಸಿದ್ಧಚಾರಣ ಗಂಧರ್ವಾನ್ ವಿದ್ಯಾಧರಾಸುರ ಮುಖ್ಯಕಾನ್ ಕಿನ್ನರಾಪ್ಸರಸಃ ನಾಗಾನ್ ಸರ್ಪಾನ್ ಕಿಂಪುರುಷಾನ್ ಅಪಿ ಮಾತ್ ರಕ್ಷ ಪಿಶಾಚಾಂಶ ಭೂತ ಪ್ರೇತ ಭೂತ ವಿನಾಯಕಾನ್ ಕೂಷ್ಮಾಂಡ ಉನ್ಮಾದ ವೇತಾಳಾನ್ ಯಾತುಧಾನಾನ್ ಗ್ರಹಾನಪಿ ಖಗಾನ್ ಮೃಗಾನ್ ಪಶೂನ್ ವೃಕ್ಷಾನ್ ಗಿರೀನ್ ನೃಪ सरीतृपान् विविधाः चतुर्विधाः ये अन्ये जलस्थल नभोकसः कुशला कुशलमिश्राणां कर्मणां गतयः तु इमाः. ತಂಡ ಪ್ರಜಾಪತಿಗಳು, ಮನುಕುಳು, ದೇವತೆಗಳು, ಋಷಿಕುಳು, ಪಿತೃಗಳು, ಅಂಚ ಸಿದ್ಧ ಚಾರಣ ಗಂಧರ್ವರು, ವಿದ್ಯಾಧರರಂತೆ ಅಸುರರು, ಮುಖ್ಯಕಾಂತ ಅವನ್ಯುಗಣ, ಕಿನ್ನರ ಅಪ್ಸರಸ ಕಿನ್ನರರು, ಅಪ್ಸರ ಸ್ತ್ರೀಯರು, ನಾಗಗಳು, ಸರ್ಪಂಗಳು, ಕಿಂಪುರುಷರು, ಮಾತೃಗಣ, ರಕ್ಷೋಗಣ, ಪಿಶಾಚಗಣ, ಪ್ರೇತಗಣ, ಭೂತಗಣ, ವಿನಾಯಕರೇ, ಕೂಷ್ಮಾಂಡ, ಉನ್ಮಾದ, ವೇತಾಳ, ಉನ್ಮಂತ ಬೇತವೇತರಂತೋ ದೇವತೆಗಳು ಗಂಧರ್ವರು ಮಂದು ಬರ್ಕೊಂಡು ಯಾಸುದಾನರೆ ರಾಕ್ಷಸರು ಗ್ರಹಂಕುಳು ಖಗಾನ್ ಬಣದಾಂಡ ಪಕ್ಷಿಗಳು ಮೃಗಂಕುಳು ಪಶುಳು ಬಣದ ಇಲ್ಲೋಳೆ ಸಾಂಗುಳು ಬೆತ್ತಳ ಮಾಂತ ವೃಕ್ಷಂಕುಳು ಮಲಮಲ್ಲೋ ಈ ಮೌಂಟೇನ್ಸ್ ಗಿರಿನ್ ಸರೀಸೃಪ ಬೇತ ಮಾಂತ ಚೇಳು ಮಾಂತ ಬೇತ ಕ್ರಿಮಿಕೀಟಂಕುಳು ಉನ್ಮಾಸಿಟ್ಟಿ ಅಂತೆ ಉನೇಮ ಅಂತ ನನ್ನೊಂದು ರೀತಿ ನಮ್ಮ ಕೆಟಗರಿ ಸಂಬಿರಾಪಣ ಇಂಜಬಣಂತ ಅಂಡ ಅವು ಚತುರ್ವಿಧಾಹ ಶಾಸ್ತ್ರ ಬೇರೆ ಜರಾಯುಜ ಅಂಡಜ ಉದ್ಭಿಜ್ಜ ಸ್ವೇದಜ ಅಂತ ಈ ರೀತಿ ಆತ ಜರಾಯುಜ ಬಣ್ಣಂತಾಂಡ ಜರಾಯು ಬಣ್ಣಂತಾಂಡ ಈ ಗರ್ಭಶೀಲ ಅಮ್ಮನ ಗರ್ಭಂಡು ಸೇರಂತೂ ಐದು ಪಿದೇ ಬರ್ಪಣೆಗೆ ಜರಾಯುಜ ಅಂತಿದ್ದಾರೆ. ಅಂಡಜ ಬಣ್ಣಂತಾಂಡ ಮೊಟ್ಟೆ ಪಿದೇ ಬರ್ಪಣೆ ಮೊಟ್ಟೆತ್ತು ಬೇರೆ ಪಕ್ಷ ಮಂದು ಪಿದೇ ಬರ್ಪ ಈಗ ಅಂಡಜ ಅಂತಿದ್ದಾರೆ. ನಾನು ಉದ್ಭಿಜ್ಜ ಬಣ್ಣತಾಂಡ ಉದ್ಭಿತ್ಯ ಬಣ್ಣತಾಂಡ ಈ ನಮ್ಮ ಈ ಭೂಮಿಡ್ ಈ ಒಂದೇನು ಬೀಜನ ಬಾಣಂತಾಂಡ ಸೀಡ್ಸ್ ಬಾಣಂತಾಂಡ ಅವು ನೀರು ಬಣ್ಣ ಯಾವ್ದಾಗುಣವು ಅವು ಭೂಮಿನ ಸೀಳದು ಬಿದೇ ಬರ್ಕೊಂಡು ಈಗ ಉದ್ಭಿಜ್ಜ ಅಂತಾರೆ. ಐದು ಬೆತ್ತು ಸ್ವೇದಜ ಬೆತ್ತು ನಮ್ಮ ಸ್ವೇದ ಬಣ್ಣದ ಬೆಗರ್ ಅಂತ ಅರ್ಥ. ಬೆಗರ್ ಮಾತ್ರ ಅರ್ಥ ಒಳ್ಳೊಳ್ಳೆ ಕಶ್ಮಲ ಉಂಡ ಐತ್ ತಿರುಗಿ ಕೀಟ ಸಿಟ್ಟಿ ಆಗುಣ ಇದು ಸ್ವೇದಜ ಅಂತಾರೆ. ಈ ರೀತಿ ಆತ ನಾಲ್ಕು ವಿಧಂತೂ ಸೃಷ್ಟಿ ಜಲ ಸ್ಥಳ ನಭೋಕಸ ಕೆಲವು ನೀರು ಹುಟ್ಟುಣಗಳು ಕೆಲವು ಸ್ಥಳ ಉಂಟು ನೆಲಟ್ಟು ಹುಟ್ಟುಣ ಕೆಲವು ಅಂತ ಆಕಾಶ ಉಂಟು ಹುಟ್ಟುಣ ಅಂತ ಸೃಷ್ಟಿಯಾಗುಣು. ಉನ್ಮಾಂತ ಒಯ್ತಾರ ಈ ಶರೀರ ಮತ್ತೆ ಹೆಜ್ಜೆ ಬರ್ಪಣ ಮಾಡಂತ ಅಂಡ ಕುಶಲ ಮಿಶ್ರಾಣ ಪುಣ್ಯ ಪಾಪ ಎರಡು ಮಿಶ್ರ ನೆತ್ತ ಕರ್ಮಂತ ಫಲವಾತು ಇಂಚಿತ್ ನಮ್ಮ ಶರೀರ ಬರ್ಪಣ ಗತಯ ತು ಇಮಾಹ ಕರ್ಮಂತೋ ಒಂಜಿ ಪ್ರಭಾವತಾವರ ಉನ್ಮಾಂತ ಇಂಚಿತ್ ನಮ್ಮ ಅಂತ ಸೃಷ್ಟಿಯಾಗುಣು. ಪ್ರಜಾಪತಿ ಮನೋನ್ ದೇವಾನ್ ಋಷೀಂ ಪಿತೃಗಣಾಂ ಕೃತಕ್ ಸಿದ್ಧಚಾರಣ ಗಂಧರ್ವಾನ್ ವಿದ್ಯಾಧ್ರಾ ಅಸುರ ಗುಹ್ಯಕಾನ್ ಕಿನ್ನರಾಪ್ಸರಸೋ ನಾಗಾನ್ ಸರ್ಪಾನ್ ಕಿಂ ಪುರುಷಾನಪಿ ಮಾತೃರಕ್ಷ ಪಿಶಾಚಾಂಶ ಪ್ರೇತಭೂತ ವಿನಾಯಕಾನ್ ಕೂಷ್ಮಾಂಡೋನ್ಮಾದ ವೇತಾಳಾನ್ ಯಾತುದಾನಾನ್ ಗ್ರಹಾನಪಿ ಖಗಾನ್ ಮೃಗಾನ್ ಪಶೂನ್ ವೃಕ್ಷಾನ್ ಗಿರೀಂದ್ರ ಸರೀಸೃಪಾನ್ ವಿವಿಧಾ ಚತುರ್ವಿಧಾ ಏನ್ಯೇ ಜಲಸ್ಥಲ ನಭೋಕಸಃ ಕುಶಲ ಕುಶಲ ಮಿಶ್ರಾಣಾಂ ಕರ್ಮಣಾಂ ಗತಯಸ್ತಿಮಾಹ. ಸತ್ವಂ ರಜಃ ತಮಃ ಇತಿ ತಿಸ್ರಃ ಸುರ ನೃನಾರಕಾಃ ತತ್ರಾಪಿ ಏಕೈಕಶಃ ರಾಜನ್ ವಿದ್ಯಂತೆ ಗತಯಃ ತ್ರಿಧಾ. ಸತ್ವಂ ರಜಸ್ತಮ ಇತಿ ತಿಸ್ರಃ ಸುರ ನೃನಾರಕಾಃ ತತ್ರಾಪಿ ಏಕೈಕಶೋ ರಾಜನ್
ವಿದ್ಯಂತೆ ಗದಯಸ್ಪಿ ತ್ರಿದ. ಈ ಕೂಡ ಅವನ ವಿಭಾಗಂ ಪಣಂತಾಂಡ ಜೀವರೆ ಮೂಜಿ ತರಂ ತಿಪ್ಪೇರು. ಸುರ ನೃ ನಾರಕ ದೇವತೆಗಳು ಮನುಷ್ಯರು ಬೆತ್ತ ನರಕಂಟಿಪ್ಪಣ ಜೀವರು ಅಂತ ದಾನವೇರು ಅಂತ ಅರ್ಥ. ಈ ರೀತಿ ಆತ ಮೂಜಿ ತರ ಒಳ್ಳೆಯರು ಐಟು ಕೂಡ ವಿಚಾರ ಅಂತಂತಾಂಡ ವಿದ್ಯಂತೆ ಗದಯ ತ್ರಿದ. ಈ ದೇವತೆಗಳು ಮಾಂತ ಸಾತ್ವಿಕೆ ಅಂತೆ, ಮನುಷ್ಯರು ಮಾಂತ ರಾಜಸರೇ, ಅಸುರರು ಮಾಂತ ತಾಮಸರೇ ಅಂತೆ. ಐಟ್ಲ ತಾಮಸ 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 ರಾಜಸ ತಾಮಸ ಸಾತ್ವಿಕ ಅನ್ಕೊಂಡದ್ದು ಈ ಅಸುರരുടെ ಕೂಡ ಮೂಜಿ ವಿಭಾಗ ಉಂಟು. ಇಂಚಿತ್ನ ಮಾಂತ ಸೃಷ್ಟಿ ಅವಳಾಪಣು. ಸತ್ವಂ ರಜಸ್ತಮೈತೆ ತಿಸ್ರ ಸುರ ನೃನಾರಕ ತತ್ರಾಪೀಕೈಕಶೋ ರಾಜನ್ ವಿದ್ಯಂತೆ ಗದಯ ತ್ರಿಧ. ಯದಾ ಏವ ಏಕತಮಃ ಅನ್ಯಾಭ್ಯಾಂ ಸ್ವಭಾವಃ ಉಪಹನ್ಯತೆ ತದಾ ಏವ ಇದಂ ಜಗತ್ ಧಾತಾ ಭಗವಾನ್ ಧರ್ಮರೂಪದೃಕ್ ಉಷ್ಣಾದಿ ಸ್ವಾಪಯನ್ ವಿಶ್ವಂ ತಿರ್ಯಂ ನರ ಸುರಾತ್ಮಭಿಃ. ಸೃಷ್ಟಿಯನ್ನ ಭಗವಂತೆ ಅವನಿಗೆ ಲಯಲಂಪೆ ಯದೇವೇಕತಮೋನ್ಯಾಭ್ಯಾಂ ಸ್ವಭಾವ ಉಪಹನ್ಯತೆ ತದೇವೇದಂ ಜಗದ್ಧಾತ ಭಗವಾನ್ ಧರ್ಮರೂಪದೃಕ್ ಉಷ್ಣಾದಿ ಸ್ಥಾಪಯನ್ ವಿಶ್ವಂ ತಿರ್ಯಂ ನರಸುರಾತ್ಮಭಿಃ. ಈ ಸತ್ವ ಸಾತ್ವಿಕರೇ ರಾಜಸರೇ ತಾಮಸರೇನು ಮೂಚ ಜೀವರುಳ್ಳೆರೆ ಗುಂಪೋಗು ಒಂಜಿ ಗ್ರೂಪೋಗು. ಸಾತ್ವಿಕರಿಗೆ ರಾಜಸ ತಾಮಸ ಸ್ವಭಾವಂತ ಕುಳ್ಳ ಸ್ವಭಾವಂತ ಅವರ ತೊಂದರೆ ಬರ್ತಾರಂತ ಅಂಡ. ಅಂಚೆನೆ ರಾಜಸರಿಗೆ ಉಳಿನಕ್ಕೆ ತೊಂದರೆ ಬರ್ತಾರಂತ ಅಂಡ. ಅವಾಗ ಧರ್ಮ ಸಂಸ್ಥಾಪನೆಗೋಸ್ಕರ ಭಗವಂತೆ ಬೇರೆ ಬೇರೆ ರೂಪಕ್ಕೆ ತಿರುಮೆ ತಿರಿಯಂಗ್ ನರಸುರಾತ್ಮಭಿಃ. ಕೆಲವು ಮಾತ್ರ ಪ್ರಾಣಿದ ಅವತಾರ, ಪ್ರಾಣಿದ ರೂಪದ ಅವತಾರ, ಕೆಲವು ಮನುಷ್ಯನ ಅವತಾರ, ಕೆಲವು ದೇವತೆಯ ಈ ರೀತಿ ಆತ ಭಗವಂತೆ ಧರ್ಮ ರೂಪ ದೃಕ್ ಭಗವಂತೆ ಧರ್ಮ ರಕ್ಷಣೆಗೋಸ್ಕರ ರೂಪ ಅವತಾರಂಗಳು ಎತ್ತಾವರ ಈ ಜಗತ್ತಿನ ರಕ್ಷಣೆ. ಯದೇವೇಕತಮೋನ್ಯಾಭ್ಯಾಂ ಸ್ವಭಾವ ಉಪಹನ್ಯತೆ ತದೇವೇದಂ ಜಗದ್ಧಾತ ಭಗವಾನ್ ಧರ್ಮರೂಪ ದೃಕ್ ಉಷ್ಣಾದಿ ಸ್ಥಾಪಯನ್ ವಿಶ್ವಂ ತಿರ್ಯಂ ನರಸುರಾತ್ಮಭಿಃ. ತತಃ ಕಾಲಾಗ್ನಿರುದ್ರಾತ್ಮ ಯತ್ ಸೃಷ್ಟಂ ಇದಂ ಆತ್ಮನಃ ಸನ್ನಿಯಚ್ಛತಿ ತತ್ ಕಾಲೇ ಘನಾನೇಕಂ ಇವ ಅನಿಲಃ. ತತಃ ಕಾಲಾಗ್ನಿರುದ್ರಾತ್ಮ ಯಸೃಷ್ಟಮಿದಮಾತ್ಮನಃ ಸನ್ನಿಯಚ್ಛತಿ ತತ್ಕಾಲೇ ಘನಾನೇಕಮಿವ ಅನಿಲಃ. ಪ್ರಳಯಂಕಾನಗ ಭಗವಂತ ಜಾದ ತಾನೇ ರುದ್ರನ ಅಂತರ್ಯಾಮಿಯಾಗಿ ನರಸಿಂಹ ರೂಪುಂಟು ಅವತಾರ ಅಂದತೆ ಅವಳು ಇಡೀ ಪ್ರಪಂಚನೇ ಸಂಹಾರಂಪೆ ಎಂಚಪಣಂತಾಂಡ ಘನಾನೇಕಂ ಇವ ಅನಿಲಃ. ಏತಮಲ್ಲ ಮೋಡಕ್ಕನೆಲ್ಲ ಗಾಳಿ ಬೀಸಂತಾಂಡ ಅವು ಚಲ್ಲಾ ಪಿಲ್ಲಿಯಾದ ಗುಡಿ ಗುಡಿಯಾದ ಹೋಗುಣು. ಅಂಚೆ ಭಗವಂತೆ ತಾನೇ ಸೃಷ್ಟಿ ಅಂತನು ಈ ಜಗತ್ತನ ತಾನು ಅವೇನ ಸನ್ನಿಯಚ್ಛತಿ ಅಂತ ಸಂಹಾರಂಪೆ. ತತಃ ಕಾಲಾಗ್ನಿ ರುದ್ರಾತ್ಮ ಯಸೃಷ್ಟಮಿದಮಾತ್ಮನಃ ಸನ್ನಿಯಚ್ಛತಿ ತತ್ಕಾಲೇ ಘನಾನೇಕಮಿವಾನಿಲಃ. ಇತ್ತಂ ಭಾವೇನ ಕಥಿತಃ ಭಗವಾನ್ ಭಗವತ್ತಮಃ ನೇತ್ತಂ ಭಾವೇನ ಹಿ ಪರಂ ದ್ರಷ್ಟುಂ ಅರ್ಹಂತಿ ಸೂರಯಃ. ಇತ್ತಂ ಭಾವೇನ ಕಥಿತೋ ಭಗವಾನ್ ಭಗವತ್ತಮಃ ನೇತ್ತಂ ಭಾವೇನ ಹಿ ಪರಂ ದ್ರಷ್ಟುಮಿರ್ಹಂತಿ ಸೂರಯಃ. ಈ ರೀತಿ ಆತ ವೇದೊಂಡಮ ಅಂತ ಭಗವಂತನ ಸ್ತೋತ್ರ ಭಗವಂತ ವರ್ಣನೆ ಅಂತ ಬರ್ಬೋಣ. ಏನ್ చెప్పడంತ ಅಂಡ ಇಡೀ ಜಗತ್ತಿನ ಸೃಷ್ಟಿ ಅಂತನಾಯಿ ಭಗವಂತೆ ಅಂತ ಬರ್ಕೋಣ. ಅಂಚಿತ್ನ ಭಗವಂತೆ ಭಗವತ್ತಮಃ ಭಗವಾನ್ ಪಣಂತಾಂಡ ಷಡ್ಗುಣೇಶ್ವರ ಸಂಪನ್ನೇರು ಬೇರೆ ಬೇರೆ ಮಂದಿ ಉಳ್ಳೇರು ಅಂಡ ಅದರಲ್ಲಿ ಮಾತ್ರ ಶ್ರೇಷ್ಠ ಆದಿ ಏರ್ಪಣಂತಾಂಡ ಭಗವಂತೆ. ಅಂಚ ಭಗವಂತ ಏರ್ಪಣ್ಣ ವಸ್ತು ಪುರುಷ ನಾಮಕ ನಾರಾಯಣನೇ ಅಂಚಿತ್ನ ಭಗವಂತೆ ಭಗವಾನ್ ಆಯ ಭಗವಂತೆ ఆయన ఈ జ్ఞానం అంతా ఉపాసనం పేరు ఎంచమనంతాండ వైకోస్కరమనంతాండ సంసారంతో విముక్తి ఆవడు. ద్రష్టం అర్థంది ಸೂರಯ ಅಂಚಿತ್ನ ಪರಂ ಸರ್ವೋತ್ತಮ ಒಳ್ಳೆ ಪರಮಾತ್ಮ ಪರಮ ಮಹಿಮೆ ಉಂಡು ಅಂಚಿತ್ನ ಭಗವಂತನ ಜ್ಞಾನ ಅಂತ ಇಂಚೆನೆ ಈ ರೀತಿಯಾತ್ ನೇತ್ತಂ ಭಾವೇನ ಹಿ ಪರಂ ಇಂಚಿತ್ನ ರೀತಿ ಭಗವಂತ ಇಂಚಿತ್ನ ಸಂಸಾರ ಬರ ತೀರನ ಉದ್ದೇಶತ್ತಾವರ ಉಪಾಸನ ಪೇರು ಮೂಳ ನೇತ್ತಂ ಭಾವೇನ ಪಣಂತಾಂಡ ನಾ ಇತ್ತಂ ಭಾವೇನ ಅರ್ಥ ನಾ ಇತ್ತಂ ಭಾವೇನ ಅಂತ ಅರ್ಥ ನಾ ಪಣಂತಾಂಡ ಪುರುಷ ಅಂದರ್ಥ ಜೀವೇರು ಅಂತ ಅರ್ಥ ಜೀವೇರು ಈ ರೀತಿಯಾದ ಭಗವಂತನ ಉಪಾಸನ ಪೇರು ಅಂತ ಅರ್ಥ ಹೇಳು. ಇತ್ತಂ ಭಾವೇನ ಕಥಿತೋ ಭಗವಾನ್ ಭಗವತ್ತಮಃ ನೇತ್ತಂ ಭಾವೇನ ಹಿ ಪರಂ
द्रष्टुमिर्हन्ति सूरयः न च अस्य जन्मकर्माणि परस्य न विधीयते कर्तृत्वं प्रतिषेधार्थं मायया आरोपितं हि तत् न चास्य जन्मकर्माणि परस्य न विधीयते कर्तृत्वं प्रतिषेधार्थं मायया आरोपितं हि तत् ಶಾಸ್ತ್ರುಂಡು ವೇದುಂಡು ಅಂತ ಕೆಲವರೇಟೆ ಭಗವಂತ ಕರ್ತೃತ್ವ ಇದ್ದಿ ಇಂದು ಬರ್ಪುಣ ಸಾಧನೆ ಬರ್ಪುಣ ಅವು ಪ್ರತಿಷೇಧಾರ್ಥಂ ನಿಷೇಧಾಂತರಗೋಸ್ಕರ ಬರ್ಪುಣ ವಾಕ್ಯಂಗಳುಂಡು ಮಾಯಾ ಆರೋಪಿತಂ ಪಂತ ಅವಿದ್ಯತ ಕಲ್ಪಿತ ಕೆಲವು ವಾಕ್ಯಗಳು ಸೋಜನು ಅಂಡ ಉನೇಕುಮ ಅಂತ ಅಂಚರ್ಥ ಮಾಯಾ ಆರೋಪಿತ ಪಂಡ ಮಾಯಾ ಅಂಡ ಭಗವನ ಇಚ್ಛೆ ಅಂದರ್ಥ ಉನ್ಮಾಂತ ಭಗವಂತೆ ಧಾರಣಂಪೆ ಅಂಪು ಆರೋಪಿತ ಅಂಡ ಕಲ್ಪಿತ ಅಂದರ್ಥ ಭಗವಂತೆ ತಾನವೇನೆ ನಿರ್ವಹಣೆಂಪು ಎಂದರ್ಥ ಅವೇನವನ್ನು ಮ್ಯಾನೇಜಂಪು ಎಂದರ್ಥ ವೈಕೋಸ್ಕರ ಪಂಡ ಜೀವರಿಗೆ ಸಂಸಾರ ನಿವೃತ್ತಿ ಆತ ಆ ಮೋಕ್ಷ ಪ್ರಾಪ್ತಿ ಅವಳೊಂದಿತ್ತ ಅವರ ಭಗವಂತ ಇಂಚಮದ ಅಂಪು ಅಂತ ಈಕರ್ಥ ಈ ರೀತಿ ಆತ ಇವನ ಕರ್ಮ ಇವನ ಅದ್ಭುತ ಮಹಿಮೆ ಇವನ ಕರ್ಮ ಅಂತ ವೇದ ಪಣ್ಪುರಿ ಪಣ ಸರಿಯಾತ್ ವೇದಂ ಕೂಡ ಭಗವಂತನ ಮಹಿಮೆನ ಪಂಡಗೋಸ್ಕರ ನಿಪುಣ ಭಗವಂತನ ಕರ್ತೃತ್ವ ಅಂಜಿನ ಪ್ರತಿಷೇಧಾರ್ಥಂ ಪ್ರತಿಷೇಧಂಪುಣ ವಾಕ್ಯಂಗುಳಗಲ ಅಂತ ಆ ರೀತಿಯಾದ ಅರ್ಥ ವಾರ್ಜಿತ ಪಣದನ್ನ ಭಗವಂತ ಫಲಂಕೋಸ್ಕರ ಸೃಷ್ಟಿ ಹಂಪು ಅಂತ ಅರ್ಥ ಆತ್ ಈ ರೀತಿ ಆತ ಜೀವರಿಗೆ ಉನ್ಮಾಂತ ಕಲ್ಪಿತ ಆತ್ ಒಂದು ಭಗವಂತೆ ಜೀವರನ್ನ ಉದ್ಧಾರಂಕೋಸ್ಕರ ಸೃಷ್ಟಿಯನ್ನ ಜಗತ್ ಅಂತ ಪ್ರತಿಪಾದನೆ ತಂದುಳ್ಳೇರೆ ನಚಾಸ್ಯ ಜನ್ಮ ಕರ್ಮಾಣಿ ಪರಸ್ಯ ನ ವಿಧೀಯತೆ ಕರ್ತೃತ್ವಂ ಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿತತೆ ಅಯಂ ತೇ ಬ್ರಹ್ಮಣಃ ಕಲ್ಪಃ ಸವಿಕಲ್ಪಃ ಉದಾಹೃತಃ ವಿಧಿಃ ಸಾಧಾರಣಃ ಯತ್ರ ಸರ್ಗಾಃ ಪ್ರಾಕೃತವೈಕೃತಾಃ ಅಯಂ ತೇ ಬ್ರಹ್ಮಣಃ ಕಲ್ಪಃ ಸವಿಕಲ್ಪ ಉದಾಹೃತಃ ವಿಧಿಃ ಸಾಧಾರಣೋ ಯತ್ರ ಸರ್ಗಾ ಪ್ರಾಕೃತವೈಕೃತಾಃ ಪ್ರಾಕೃತ ವೈಕೃತ ಅಂತ ಈ ಸೃಷ್ಟಿ ಪುಣ ಅವು ಬ್ರಹ್ಮಕಲ್ಪ ಉಂಟು ಅಂತ ಅವರ ಈ ಭೇದ ಕಲ್ಪೊಂಡ್ಲ ಬರ್ಪುಣು ಸಮಾನವಾತುಂಡು ಒಂದು ವಿಚಾರ ಅಂತ ನೋಡು ಈ ನಿರ್ಮಾಂತ ಬ್ರಹ್ಮದೇವರನ್ನು ಪ್ರಥಮ ದಿನಂತ ಕಲ್ಪೊಂಡು ಜಾದ ಆತನ ಅವೇನು ಪೂರ ಏನು ವರ್ಣನಂತ ನಿಂಕ್ ಒಂದು ಮಾಂತ ಬ್ರಹ್ಮ ಕಲ್ಪೊಂಡ್ಲ ಅವಾಂತರ ಕಲ್ಪೊಂಡ್ಲ ಒಂದೇ ತರ ಆಪುಣು ಒಂದು ನಮ್ಮ ವಿಧಿ ಸಾಧಾರಣ ಒಂದು ಜನರಲ್ ಆತ ಮಾಂತಗಳೆಲ್ಲ ಆಪುಣು ಅಂತ ಈ ಸೃಷ್ಟಿ ಕ್ರಮನ ವಿಚಾರ ಅಂತ ತಿಳಿಯೋಣು ಅಯಂ ದೇ ಬ್ರಹ್ಮಣ ಕಲ್ಪಃ ಸವಿಕಲ್ಪ ಉದಾಹೃತಃ ವಿಧಿ ಸಾಧಾರಣೋ ತತ್ರ ಸರ್ಗ ಪ್ರಾಕೃತ ವೈಕೃತಾಃ ಪರಿಮಾಣಂ ಚ ಕಾಲಸ್ಯ ಕಲ್ಪ ಲಕ್ಷಣ ವಿಗ್ರಹಂ ಯಥಾ ಪರಸ್ತಾತ್ ವ್ಯಾಖ್ಯಾಸ್ಯೆ ಪಾತ್ಮಂ ಕಲ್ಪಮಿಮಂ ಶೃಣು ಪರಿಮಾಣಂ ಚ ಕಾಲಸ್ಯ ಕಲ್ಪ ಲಕ್ಷಣ ವಿಗ್ರಹಂ ಯಥಾ ಪರಸ್ತಾತ್ ವ್ಯಾಖ್ಯಾಸ್ಯೆ ಪಾತ್ಮಂ ಕಲ್ಪಮಿಮಂ ಶೃಣು ಕಾಲಂತೋ ಪರಿಮಾಣ ಕಾಲದ ಮೆಜರ್ಮೆಂಟ್ ಅವಾಗ ಕಲ್ಪ ಲಕ್ಷಣ ಮಾಂತ ಜಾತ ಒಂಜಿ ಐದು ಅವಧಿ ಸ್ವರೂಪಂಡ ಅವೆಲ್ಲ ಮಾಂತ ನಿಂಕ ವರ್ಣನಂತದೆ ನನ್ನ ಸುರುಟಾನಗ ವ್ಯಾಖ್ಯಾಸೆ ಸುರುಟು ಜಾತ ಪಂಡ ಪಾತ್ಮಕಲ್ಪ ಅವು ಎಂಚಂಡು ಪಂಪಣೇನ ಪಣ್ಪೆ ಅಂತ ಪಂಡದು ಶುಕಮುನಿಗಳು ಪಣ್ಪೇರೆ ಪರಿಮಾಣಂ ಚ ಕಾಲ ಕಲ್ಪ ಲಕ್ಷಣ ವಿಗ್ರಹಂ ಯಥಾ ಪರಸ್ತ ವ್ಯಾಖ್ಯಾಸ್ಯೆ ಪಾತ್ಮಂ ಕಲ್ಪಮಿಮಂ ಶೃಣು ಸೌವಾಚ ಯತ್ ಆಹ ನಃ ಭವಾನ್ ಸೂಕ್ತ ಕ್ಷತ್ತ ಭಾಗವತೋತ್ತಮಃ ಚಚಾರ ತೀರ್ಥಾನಿ ಭುವಃ ತ್ಯಕ್ತ್ವಾ ಬಂಧೂನ್ ಸುದುಸ್ತ್ಯಜಾನ್ ಯದಾ ಹನೋ ಭವಾನ್ ಸೂತ ಭಾಗವತೋತ್ತಮಃ ಚಚಾರ ತೀರ್ಥಾನಿ ಭುವಃ ತ್ಯಕ್ತ್ವಾ ಬಂಧೂನ್ ಸುದುಸ್ತ್ಯಜಾನ್ ಈ ರೀತಿಯಾದ ಶುಕಮುನಿಗಳು ಪರೀಕ್ಷಿತ್ ರಾಜಗ ಸೃಷ್ಟಿದ ಬಗ್ಗೆ ಅಂತ ಪಂಕ್ತಿರಂದು ಸೂತ ಪುರಾಣಿಗೆ ಪಂಡನ್ ಕೇಳ ಶವನಗೆ ಕೂಡ ಪ್ರಶ್ನೆ ಅಂತಾರೆ ನಿಂಕುಲು ಒಂಜಿ ವಿಚಾರ ಪಂಡಾರ ಜಾತ ಪಂಡ ಅಂಡ ಸೂತ ಪುರಾಣಿಗೆ ಕ್ಷತ್ತ ಭಾಗವತೋತ್ತಮ ಮಹಾ ಭಗವದ್ಭಕ್ತಿ ಆತ್ಮ ವಿದುರೆ ಕ್ಷತ್ತ ಪಂಡನ ವಿದುರೆ ಆಯೆ ಈ ಆಯ್ಕೆ ಅವಮಾನಂ ಪೇರು ದುರ್ಯೋಧನ ಅಂದಾಗ ಅವಮಾನಂ ಪೇರು ಅತನಗ ಆಯೆ ತೀರ್ಥಕ್ಷೇತ್ರ ಯಾತ್ರೆಗೋಸ್ಕರ ಹೋಪಿಗರ ಹೋನಾಗ ಅವಳು ಮಾಂತ ಮಾಂತೆಲ್ಲ ಬುಡ್ತು ಬಂದು ಸುದುಸ್ತೆಜ ವಸ್ತು ಬಂದು ಬಾಂಧ ಬಿಡ್ತು ಒಬ್ಬನಾಗ ಕಷ್ಟ ಅಂಡ ಅವೆಲ್ಲ ಬಿಡ್ತು ಆಯೆ ಇಡೀ ಭೂಮಿ ತೀರ್ಥಕ್ಷೇತ್ರ ಮಾಂತ ಯಾತ್ರೆಗೆ ಮಾಂತ ಹೋತ್ನ ಕಥೆನೆ ನಿಂಕಲು ಮಾಂತ ಪಣ್ತಾರೆ ಯದಾ ಹನೋ ಭವಾನ್ ಸೂತ ಕ್ಷತ್ತ ಭಾಗವತೋತ್ತಮಃ ಚಚಾರ ತೀರ್ಥಾನಿ ಭುವಃ ತ್ಯಕ್ತ್ವಾ ಬಂಧೂನ್ ಸುದುಸ್ತ್ಯಜಾನ್
कुत्र कौशारवेः तस्य संवादः अध्यात्मसंभवः यद्वा सः भगवान् तस्मै पृष्टः तत्त्वम् उवाचः कुत्र कौशारवेस्तस्य संवादोऽध्यात्मसंभवः यद्वा स भगवान् तस्मै पृष्टस्तत्त्वम् उवाचः ಈ ವಿದುರೆ ತೀರ್ಥಕ್ಷೇತ್ರ ಯಾತ್ರೆಗೆ ಹೋದಾಗ ಅವಳು ಮೈತ್ರಿಯನ್ನು ಸಂವಾದ ಆಪಣು ಮೈತ್ರಿಯರಂತ ಮಹರ್ಷಿಗಳು ಅಪ್ಪಣ ಸಂವಾದ ಆಪಣು ಅಪ್ಪಣ ಭೇಟಿ ಆಪಣು ಕಂಡಾರೆ ಓಳಾನೆ ಏಮಣ್ಣ ಅಪ್ಪಣ ಇರುವೇರ್ನ ವಿಚಾರ ಪಣ್ದಂಡ ಅವ ಹಾಳು ಹರಟೆತ್ತು ವಿತ್ ಅಧ್ಯಾತ್ಮ ಸಂಭವ ಆ ಭಗವಂತನ ಬಗ್ಗೆ ವಿಚಾರ ಅಂತ ಒಂಜಿ ಅವು ವಿಚಾರ ಇಟ್ಕೊಣು ಅಂಚನೆ ಮಕ್ಕಳು ಜಾದು ಕೇಂದ್ರೆ ಐಕ್ ಮಕ್ಕಳು ಜಾದು ಉತ್ತರ ಕೊಡಿಯರೆ ವಿದುರ ಕೇಳ್ನೆಕ್ ಮೈತ್ರೇಯರು ಜಾದು ತತ್ವೋಪದೇಶ ಅಂತೆ ರವೀಂದ್ರ ಮಾಂತೆಗಳು ಪಣ್ಣೆ ಪಂಡಿತ್ ಶೌನಕೇರು ಸೂತ ಪುರಾಣಿಕരുടെ ಕೇಳ್ಮೇರೆ ಕುತ್ರ ಕೌಶಾರವೇಸ್ತಸ್ಯ ಸಂವಾದೋಧ್ಯಾತ್ಮ ಸಂಭವಃ ಯದ್ವಾ ಸ ಭಗವಾನ್ ತಸ್ಮೈ ಪೃಷ್ಟಸ್ತತ್ವಂ ಉವಾಚಃ ಬ್ರೂಹಿ ನಃ ತದಿದಂ ಸೌಮ್ಯ ವಿದುರಸ್ಯ ವಿಚೇಷಿತಂ ಬಂಧುತ್ಯಾಗ ನಿಮಿತ್ತಂ ಚ ಯತೈವ ಆಗತವಾನ್ ಪುನಃ ಬ್ರೂಹಿ ನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷಿತಂ ಬಂಧುತ್ಯಾಗ ನಿಮಿತ್ತಂ ಚ ಯತೈವ ಆಗತವಾನ್ ಪುನಃ ಮೂಡು ವಿದುರೆ ಜಾಯಿ ಮಂತ ಬಂಧು ಬಾಂಧವ ಹುಡ್ತು ಪೋಯೆ ಐದು ಬೆತ್ತು ತೀರ್ಥಕ್ಷೇತ್ರ ಯಾತ್ರೆ ಪೋನಾಯೆ ಅವನ್ ಪೂರ ಮುಗಿ ಎಂತೋತು ಕೂಡ ಪಿರಜಯ ಬತ್ತೆ ಆ ಬಂಧುಗಳನ್ನ ಬಿಡ್ರೆ ಕಾರಣ ಜಾತು ಪಿರವತ್ನ ನಿರ್ಮಾಣ ಅಂತ ವಿದುರನ ಕಥೆ ಮಾಂದ್ಯಂಕ್ ಪಣ್ಣೆ ಪಂಡಿತ್ ಸೂತ ಪುರಾಣಿಕೆ ಎರಡ ಶವನಕೆರೆ ಪ್ರಶ್ನೆ ಅನ್ಪೇರೆ ಬ್ರೂಹಿ ನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷಿತಂ ಬಂಧುತ್ಯಾಗ ನಿಮಿತ್ತಂ ಚ ಯತೈವ ಗತವಾನ್ ಪುನಃ सूत उवाच राज्ञा परीक्षिता पृष्टः यत् अवादीत् महामुनिः तद्वः अभिदास्ये शृणुता राज्ञः प्रश्नानुसारतः राज्ञा परीक्षिता पृष्टो यदवादीत् महामुनिः तद्वोऽभिदास्ये शृणुता राज्ञ प्रश्नानुसारतः ಐಕ ಸೂತ ಪುರಾಣಿಕ ಉತ್ತರ ಕೊಡ್ಬೇರೆ ಉದೇ ಪ್ರಶ್ನೆ ಅಂತ ಪರಿಷಿತ್ ರಾಜೇ ಶುಕಮುನಿಗಳ ಪ್ರಶ್ನೆ ಅಂಪೆ ఆయన ప్రశ్నకు మాంత పరిషిత్ రాజన ప్రశ్నకు శుకములు యాదు ఉత్తర కొప్పెర ఐక సరియాతి ఏ నింకಳೆ మాంత కథೆ వಣಪೆ ಯತ್ ಅವಾದೀತ್ ಮಹಾಮುನಿ ಮಹಾಜ್ಞಾನಿ ಆತ್ಮ ಶುಕಮುನಿಗಳು ಯಾದ ಪರಿಷಿತ್ ರಾಜ ಉಪದೇಶ ಒಳ್ಳೆಯರ ಅವೇನ ನಿಂಕಳೆಗೆ ಅಂಚೆನೆ ನಿಂಕಳೆ ವಣಪೆ ಅಂತ ಪಂಡಿತ್ ಸೂತ ಪುರಾಣಿಗೆ ವಣಪೇರೆ ರಾಜ್ಞಾ ಪರೀಕ್ಷಿತ ಪೃಷ್ಟೋ ಯದವಾದೀತ್ ಮಹಾಮುನಿ ತದ್ವೋ ವಿದಾಸ್ಯೆ ಶೃಣುತಾ ರಾಜ್ಞ ಪ್ರಶ್ನಾನುಸಾರತಃ इति श्रीमद्भागवते महापुराणे पारमहंस्याम् अष्टादशसहस्रयां संहितायां वैयासिक्यां द्वितीयस्कन्धे दशमोऽध्यायः समाप्तश्च द्वितीयस्कन्धः। श्रीकृष्णार्पणमस्तु।